hearty welcome to all the dignitaries. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಗೌರವಾನ್ವಿತ ಗಣ್ಯರೇ, ಸದಸ್ಯರೇ ಹಾಗೂ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಸಂಜೆ. Good evening, ladies and gentlemen, the esteemed guests on and off the dais, speakers and participants. It is with great pleasure and a sense of fulfillment that we gather here today for the valedictory function of the remarkable 3-day seminar on Evolving Extension Science towards Secondary Agriculture for Sustainable Development. I extend a warm welcome to each and every one of you. ಚಿನ್ನದ ರಥ ಏರಿ ಬರುವ ರಾಜನಿಗಿಂತ ಎತ್ತಿನ ಗಾಡಿ ಮೇಲೆ ಬರುವ ರೈತನೇ ದೊಡ್ಡವನು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ವಾಕ್ಯದಂತೆ ಕೃಷಿಯನ್ನು ನಂಬಿ ಶ್ರದ್ಧೆಯಿಂದ ವ್ಯವಸಾಯ ಮಾಡುವವರಿಗೆ ಎಂದಿಗೂ ಬರಗಾಲವಿಲ್ಲ. ರೈತರು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದಾರೆ. ಅನ್ನ ನೀಡುವ ರೈತ ಶ್ರೀಮಂತನಾಗಿದ್ದರೆ ರಾಷ್ಟ್ರವು ಸಮೃದ್ಧವಾಗಿರುತ್ತದೆ. ಭಾರತದಲ್ಲಿ ಸೆಕೆಂಡರಿ ಕೃಷಿಯು ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳ ಪೂರಕವಾಗುವ ಉದಯೋನ್ಮುಖ ಶಕ್ತಿಯಾಗಿದೆ. ಈ ಕೃಷಿಯು ಉತ್ಪಾದಕತೆ ಮತ್ತು ಸುಸ್ಥಿರತೆಯನ್ನು ದ್ವಿಗುಣಗೊಳಿಸುವ ವಿವಿಧ ಮೌಲ್ಯವರ್ಧಿತ ಚಟುವಟಿಕೆಗಳನ್ನು ಒಳಗೊಂಡಿದೆ. ಈ ವಲಯವು ಸುಗ್ಗಿಯ ನಂತರದ ನಷ್ಟವನ್ನು ಕಡಿಮೆ ಮಾಡಿ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ಮತ್ತು ಗ್ರಾಮೀಣ ಸಮುದಾಯಗಳ ಆದಾಯವನ್ನು ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. In the vast tapestry of India's agricultural landscape, the farmer's unbreakable spirit and intimate connection with the land embodies the essence of India's agricultural heritage, a beacon of sustenance, resilience and nourishment. Secondary agriculture in India is a dynamic realm where innovation and diversification thrive and includes agro-processing, value addition and rural entrepreneurship. Through the prism of secondary agriculture, India's agricultural scenario can transform towards a prosperous and self-reliant future. So now, let us begin the ceremony by seeking the blessings and grace from the divine. I invite Bharatesh to render the invocation song and evoke the blessings from Lord Almighty. महागणपत्यो महागणपत्यो मनसा स्मरामि महागणपत्यो मनसा स्मरामि महागणपत्यो मनसा स्मरामि वसिष्ठवामदेवादिवन्दित महागणपत्यो महादेवसुतो महादेवसुतो गुरुगुहनुतो महादेवसुतो गुरुगुहनुतो मारकोटि प्रियो मूषिकवाहन मोदक प्रियो वसिष्ठवामदेवादिवन्दित महागणपत्यो मनसा स्मरामि महागणपत्यो मनसा स्मरामि महागणपत्यो ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎಂದರೆ ಬೇಸಾಯ ವೃತ್ತಿ ಎಲ್ಲ ವಿದ್ಯೆಗಳಿಗಿಂತ ಅತ್ಯಂತ ಅಮೂಲ್ಯವಾದುದು. ಇಂಥ ವೃತ್ತಿಯನ್ನೇ ಜೀವನಾಧಾರ ಮಾಡಿಕೊಂಡ ರೈತನೇ ಧನ್ಯ. ಈ ರೈತರನ್ನು ನೆನೆಯುತ್ತಾ ರೈತ ಗೀತೆಯನ್ನು ಹಾಡಲು ಸಹನಾ ಮತ್ತು ತಂಡದವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಎಲ್ಲ ಅತಿಥಿಗಳು ಹಾಗೂ ಸಭೆಯ ಸದಸ್ಯರು ಎದ್ದು ನಿಂತು ರೈತ ಗೀತೆಗೆ ಗೌರವಿಸುತ್ತೆ ಕೋರ್ಕೊಳ್ಳುತ್ತೇನೆ. All the dignitaries as well as the participants are requested to stand up as a mark of honor for the Raita Gite.
ಹಿಡಿದ ಹೊಲಗಳು ಮಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲಗಳು ಮಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಅವರ ಸಾಧನವು ಕಷ್ಟಗಳನ್ನವ ದುಡಿವರಿಗಾಗಿ ಸೃಷ್ಟಿ ನಿಯಮದೊಳಗನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡರೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಡಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಡಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಡುವುದನವ ಬಿಡುವುದೇ ಇಲ್ಲ ಬಿತ್ತುಡುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವನಿಯುವನು ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವನಿಯುವನು ಹೆಸರನ್ನು ಬಯಸದೆ ಅತಿ ಸುಖ ಬಯಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಕುಂಟೆ ಆಡಿದ ಒಲ ಚಂದ ದಂಟು ಆಡಿದ ಹೆಣ್ಣು ಚಂದ ಕುಂಟೆ ಆಡಿದ ಒಲ ಚಂದ ದಂಟು ಆಡಿದ ಹೆಣ್ಣು ಚಂದ ಎಂಬಂತೆ ತಮ್ಮ ಸುಮಧುರ ಧ್ವನಿಯಲ್ಲಿ ರೈತಗೀತೆ ಹಾಡಿದ ಸಹನಾ ಮತ್ತು ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. Over the past 3 days, we have had the privilege of coming together as a community of like-minded individuals, united by a common zest and thirst for knowledge, and we had the privilege of listening to renowned experts and scholars who have shared their knowledge with us. So, on this glorious occasion of the valedictory function, it is my utmost pleasure to welcome Dr. G. Ishwarappa, President, ISEE Karnataka Chapter, to render the welcoming remarks. Over to you, sir. Respected honorable guests on the dais, off the dais, my dear participants and also students, staff of this great university and officers of the university and my dear friends.
It's great pleasure to express my views. Particularly, more than 600 participants have participated in this seminar from 25 states across the country. This is first of its kind. The seminar has been organized on secondary agriculture in the country. However, I also congratulate our minister for having initiated first directorate of secondary agriculture in the state. And also, now after our initiation, at country level, at national level, only at Ranchi, the directorate of secondary agriculture has been initiated. So we are already in forefront to initiate secondary agriculture in our state. My dear friends, seminar will be concluded for 3 days. Contributed efforts of the teamwork of US scientists, employees, ISEE office bearers, including Karnataka chapter president, and also DDG extension is here for 3 days for conducting this seminar very effectively. I hope this seminar is successful by drawing seminar implications and recommendation for policy makers for better roadmap to implement secondary agriculture program in our state as well as in the country. We are glad to say in the presence of I am very much glad to welcome the farmer-friendly agriculture minister, who is very popular in both in Mandya district as well as in the state. He is not only just MLA, he was also popular MP for one period in the country. So, however, because some of the farmers are also here, because they are exhibition, they have exhibited many products from the FPO representatives. In that way, our minister is ಕರ್ನಾಟಕದ ಮಣ್ಣಿನ ಮಗನಾಗಿ ರೈತರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಅರಿತುಕೊಂಡು ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುತ್ತಾ ಬಂದಿರುವ ಜನಪ್ರಿಯ ನಾಯಕ ಶ್ರೀ ಚಲುವರಾಯಸ್ವಾಮಿ ಅವರು, ಮಾನ್ಯ ಕೃಷಿ ಸಚಿವರು, ಕರ್ನಾಟಕ ಸರ್ಕಾರದ ಅಪಾರವಾದ ರಾಜಕೀಯ ಅನುಭವ ಹೊಂದಿರುವವರು. ಇವರು ತಮ್ಮ ತಾಳ್ಮೆ, ಕ್ಲಿಷ್ಟ ಸಮಸ್ಯೆಗಳನ್ನು ಪರಿಹರಿಸುವ ಚಾತುರ್ಯತೆಯನ್ನು ಹೊಂದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಧೃತಿಗೆಡೆಯ ಆತ್ಮಸ್ಥೈರ್ಯದಿಂದ ಫಿನಿಕ್ಸ್ ಪಕ್ಷಿಯಂತೆ ಮರಳಿರುವ ಜಾಣ್ಮೆಯನ್ನು ಹೊಂದಿದ್ದಾರೆ. ಹಾಗಾಗಿ ಇವರು ರೈತರಲ್ಲಿ ಜನಪ್ರಿಯರಾಗಿ ಎಂಥ ರೈತರ ಕಷ್ಟಗಳನ್ನು ಕೂಡ, ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ರೈತರಿಗೆ ಸರಿಯಾದ ಅವಕಾಶಗಳನ್ನು ಕೊಡ್ತಾ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಕೃಷಿಗೆ ಮತ್ತು ಕೃಷಿ ರೈತರಿಗೆ ಮಾಡುತ್ತಾರೆ ಅಂತ ನಾವೆಲ್ಲರೂ ನಂಬಿದ್ದೇವೆ. ಅವರಿಗೆ ನಮ್ಮ ವಿ ಆರ್ ಹಾರ್ಟ್ಲಿ ವೆಲ್ಕಮ್ Dr. Sri Chaluvaraiyaswamy, Honorable Minister for Agriculture, for this valedictory function. I also extend my heartfelt welcome to our ISEE President, DDG Extension ISEE for valedictory program, our chief guest. I also extend warm welcome to Dr. Ashok Dalwai, CEO of National Rainfed Authority, GOI, and also founder of concept of secondary agriculture and doubling the farmers' income. He was here for all the 3 days to support our seminar, and today also for valedictory function is the chief guest. Further, I also extend warm welcome to Honorable Vice Chancellor of this great university to preside over this function, Dr. S.V. Suresh. I also welcome to Sri Yogendra Kumar, Marketing Director, IFCO, New Delhi, to be as guest of honor in this valedictory program. Further, I also cordially welcome to all the farmer VCs, directors, Director of Agriculture, CAPEC, MD, all the officers of the Development Department and University, staff, students of this university. And I extend warm welcome to all the participants of the seminar and also startups, entrepreneurs, FPO members, CAPEC
and other manage and CFTRI and other institute agencies who have participated in the exhibited the good quality products in the exhibition. We welcome the press and media persons for the valedictory function. Thank you. I once again welcome all the delegates and participants. Thank you. A wholehearted welcome to Dr. G. Ishwarappa, President ISEE Karnataka Chapter, and Dr. Y.N. Shivlingaya, Organizing Secretary, ISEE National Seminar. I next call upon Dr. M.S. Nataraju, ICR Emeritus Professor, UASB, to render the seminar recommendations. ಎಲ್ಲರಿಗೂ ನಮಸ್ಕಾರ. ಇಂದಿನ ISEE ನ್ಯಾಷನಲ್ ಸೆಮಿನಾರ್ನ ಮುಕ್ತಾಯ ಸಮಾರಂಭದ ಕೇಂದ್ರ ಬಿಂದುವಾಗಿ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಕೃಷಿ ಸಚಿವರಾದ ಶ್ರೀ ಚಲುವರಾಯ ಸ್ವಾಮೀಜಿ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಶ್ರೀ ಸುರೇಶ್ ಜಿ, ಶ್ರೀ ಅಶೋಕ್ ದಳವಾಯಿಜಿ, ಶ್ರೀ ಗೌತಮ್ ಜಿ, ಶ್ರೀ ಡಾಕ್ಟರ್ ಈಶ್ವರಪ್ಪಾಜಿ, ಶ್ರೀ ಯೋಗೇಂದ್ರ ಮಕ್ವಾನಜಿ ಮತ್ತು ಶಿವಲಿಂಗಯ್ಯನವರೇ, ಹಾಗೂ ಈ ವೇದಿಕೆ ಮುಂದೆ ಕುಳಿತಿರುವಂತಹ ಎಲ್ಲ ನನ್ನ ಬಂಧುಗಳೇ, ಮಾಧ್ಯಮ ಮಿತ್ರರೇ, ತಮಗೆಲ್ಲ ತಿಳಿದ ಹಾಗೆ ನಾನು ಸ್ವಲ್ಪ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ನಂತರ ರೆಕಮೆಂಡೇಶನ್ಸ್ ಆಗ್ಬೋದಲ್ಲ ಸರ್? ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ದೇಶದಲ್ಲಿ 1960ರ ದಶಕದಲ್ಲಿ ಹಸಿರು ಕ್ರಾಂತಿ ಆಯಿತು. ಹಸಿರು ಕ್ರಾಂತಿಯ ಫಲವಾಗಿ 55 ಮಿಲಿಯನ್ ಟನ್ ಇದ್ದ ಆಹಾರ ಉತ್ಪಾದನೆ ಇವತ್ತಿನ ದಿನ 300 ಮಿಲಿಯನ್ ಟನ್ಗೆ ಏರಿದೆ. ಇದು ನಮ್ಮ ರೈತರ, ವಿಜ್ಞಾನಿಗಳ ಹಾಗೂ ಸರ್ಕಾರದ ಯೋಜನೆಗಳ ಫಲವಾಗಿ ಈ ಒಂದು ಅಚೀವ್ಮೆಂಟ್ ಆಗಿದೆ. ಈ ದಿಸೆಯಲ್ಲಿ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡಿದ್ದೀವಿ, ಉತ್ಪಾದಕತೆಯನ್ನು ಸಹ ಜಾಸ್ತಿ ಮಾಡಿದ್ದೀವಿ. ಆದರೆ ರೈತರ ಒಂದು ಆದಾಯ ಜಾಸ್ತಿ ಆಗಿಲ್ಲ. ಹಿಂದಿಗೆ ಹೋಲಿಸಿದ್ರೆ ಆದಾಯ ಜಾಸ್ತಿ ಆಗಿಲ್ಲ. ಅದನ್ನು ಡಬಲ್ ಮಾಡಬೇಕು ಅಂತ 1919ರಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಯವರ ಒಂದು ಬಹು ಆಶಯದ ಪ್ರೋಗ್ರಾಮ್ ಆದಂಥ ಡಬಲಿಂಗ್ ಫಾರ್ಮಿಂಗ್ ಬೈ 2022ನಲ್ಲಿ ಮಾಡಬೇಕು ಅಂತ ಹೇಳಿಕೆಯನ್ನು ಮಾಡಿ ಅದರ ಪ್ರಕಾರ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಹಮ್ಮಿಕೊಂಡಿರ್ತೇವೆ. ಈ ಎಲ್ಲ ನಮ್ಮ ರೈತರ ಆದಾಯವನ್ನು ಹೆಚ್ಚಿಸಬೇಕಾದರೆ ಸೆಕೆಂಡರಿ ಅಗ್ರಿಕಲ್ಚರ್ ಅಂದರೆ ಇದರ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು. ಇದುವರೆಗೆ ನಾವು ಪ್ರೈಮರಿ ಅಗ್ರಿಕಲ್ಚರ್ಗೆ ಅಥವಾ ಟ್ರೆಡಿಷನಲ್ ಅಗ್ರಿಕಲ್ಚರ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೇವೆ. ಇವಾಗ ಸೆಕೆಂಡರಿ ಅಗ್ರಿಕಲ್ಚರ್ಗೆ ಒತ್ತು ಕೊಟ್ಟದ್ದೇ ಆದಲ್ಲಿ ನಮ್ಮ ಎಲ್ಲ ವಿಸ್ತರಣಾ ಯೋಜನೆಗಳನ್ನು ಅದರಿಂದ ಆದಾಯ ಬರುವ ಹಾಗೆ ಮಾಡಿದ್ದೇ ಆದಲ್ಲಿ ರೈತರ ಆದಾಯ ದ್ವಿಗುಣಗೊಳ್ಳುತ್ತದೆ ಅಥವಾ ತ್ರಿಗುಣಗೊಳ್ಳುತ್ತದೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಈ ದಿಶೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಈಶ್ವರಪ್ಪ ಸಾಹೇಬರು ಮೊದಲೇ ಹೇಳಿದ ಹಾಗೆ ಕರ್ನಾಟಕ ಸರ್ಕಾರ ಸೆಕೆಂಡರಿ ಅಗ್ರಿಕಲ್ಚರ್ ಡೈರೆಕ್ಟರೇಟ್ನ ಪ್ರಾರಂಭ ಮಾಡೋದ್ರಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದೆ. ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭವಾಗಿದೆ. ಈ ಒಂದು ಸೆಕೆಂಡರಿ ಅಗ್ರಿಕಲ್ಚರ್ನ ರೈತರಲ್ಲಿ ಪ್ರಮೋಟ್ ಮಾಡೋದಕ್ಕೋಸ್ಕರ ಏನು ನಾವು ಯಾವ ಇನೋವೇಷನ್ಸು ಅಥವಾ ಅಭಿವೃದ್ಧಿಗಳನ್ನು ಕೈಗೊಳ್ಳಬೇಕು, ಸರ್ಕಾರಕ್ಕೆ ಏನೇನು ಸಲಹೆ ಸೂಚನೆಗಳನ್ನು ಕೊಡಬೇಕು, ವಿವಿಧ ಅಭಿವೃದ್ಧಿ ಇಲಾಖೆಗಳು ಯಾವ್ಯಾವ ರೀತಿ ಮಾಡಬೇಕು, ಇದೆಲ್ಲ ಒಂದು ವಿಷಯಗಳನ್ನು ಕ್ರೋಢೀಕರಿಸಿ ಅದರ ಒಂದು ತತ್ಫಲವಾಗಿ ರೆಕಮೆಂಡೇಶನ್ಸ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ, ಇಂಡಿಯನ್ ಸೊಸೈಟಿ ಆಫ್ ಎಕ್ಸ್ಟೆನ್ಷನ್ ಎಜುಕೇಷನ್ ನವದೆಹಲಿ ಹಾಗೂ ಇತರ ಸಂಘ ಸಂಸ್ಥೆಗಳು ಎಲ್ಲ ಗೌರ್ಮೆಂಟ್ ಏಜೆನ್ಸೀಸು ಮತ್ತು ನಾನ್ ಗೌರ್ಮೆಂಟ್ ಏಜೆನ್ಸಿ ಹೀಗೆ ಎಲ್ಲ ಕೇಂದ್ರದ ಹಾಗೂ ರಾಜ್ಯದ ಇತರ ಸಂಘ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಸೆಕೆಂಡರಿ ಅಗ್ರಿಕಲ್ಚರ್ಗೆ ಮಹತ್ವ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ನ್ಯಾಷನಲ್ ಸೆಮಿನಾರ್ ಆನ್
evolving extension services for promoting secondary agriculture to achieve sustainable agriculture ಮಾಡಿತು. ಇದರ ಒಂದು ಮೂಲ ಉದ್ದೇಶ ರೈತರು, ವಿದ್ಯಾರ್ಥಿಗಳು, ಅಕಾಡೆಮಿಷಿಯನ್ಸು, ಸೈಂಟಿಸ್ಟ್, ಎಕ್ಸ್ಟೆನ್ಷನ್ ವರ್ಕರ್ಸು ಅವರವರ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಬೇಕು. ಅದರ ಮೂಲಕ ಬೇರೆ ದೇಶದ ವಿವಿಧ ಭಾಗಗಳಿಂದ ಬಂದಂಥ ಎಲ್ಲ ವಿಜ್ಞಾನಿಗಳು ಅವರವರ ಅನುಭವಗಳನ್ನು ಶೇರ್ ಮಾಡಿಕೊಂಡು ಅದರ ಮೂಲಕ ಒಂದು ರೆಕಮೆಂಡೇಶನ್ಸನ್ನು ಪ್ರಿಪೇರ್ ಮಾಡಬೇಕು, ಆ್ಯಕ್ಷನ್ ಪ್ಲಾನ್ನ ಗೌರ್ಮೆಂಟಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿತ್ತು. ಅದೇ ರೀತಿ ದೇಶದ ವಿವಿಧ ಭಾಗಗಳಿಂದ ಅಂದರೆ ನಮ್ಮ ತಮಿಳುನಾಡಿಂದ ಹಿಡಿದು ಡೆಲ್ಲಿಯ ತನಕ ಮತ್ತು ಗುಜರಾತಿಂದ ಹಿಡಿದು ನಾರ್ತ್ ಈಸ್ಟರ್ನ್ ತನಕ ವಿವಿಧ ಭಾಗಗಳಿಂದ ಸುಮಾರು 770 ರಿಸರ್ಚ್ ಪೇಪರ್ಸ್ನ ಅಥವಾ ಅಬ್ಸ್ಟ್ರಾಕ್ಟ್ಸ್ನ ನಾವು ನಮಗೆ ಬಂದಿತ್ತು. ಅದನಂತರ ಸುಮಾರು 25 ರಾಜ್ಯಗಳಿಂದಲೂ ಸಹ ರೆಪ್ರೆಸೆಂಟೇಟಿವ್ ಆಗಿ ವಿದ್ಯಾರ್ಥಿಗಳಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು ಬಂದಿದ್ದಾರೆ. ಮತ್ತು ಸುಮಾರು 28 ICR ಇನ್ಸ್ಟಿಟ್ಯೂಟ್ಸಿಂದನೂ ಬಂದಿದ್ದಾರೆ. ಮತ್ತು ನಮ್ಮ ದೇಶದಲ್ಲಿರುವ 732 KVKಗಳ ಪೈಕಿ 120 KVKಗಳಿಂದ ವಿಜ್ಞಾನಿಗಳು ಇಲ್ಲಿಗೆ ಬಂದು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸುಮಾರು 450ಕ್ಕೂ ಹೆಚ್ಚು ಪೇಪರ್ಸ್ನ 10 ವಿವಿಧ ಸೆಷನ್ಸಲ್ಲಿ ಪ್ರೆಸೆಂಟ್ ಮಾಡಲಾಗಿದೆ. ಮತ್ತು ಅದರ ಜೊತೆಗೆ 35 ಪೋಸ್ಟರ್ ಪ್ರೆಸೆಂಟೇಷನ್ಸ್ ಸಹ ಇತ್ತು, 35 ಎಕ್ಸಿಬಿಷನ್ ಸ್ಟಾಲ್ಸ್ ಇತ್ತು. ಹೀಗೆ ಇದರ ಜೊತೆಗೆ 2 ಕೀನೋಟ್ ಅಡ್ರೆಸ್ ಸಹ ನಮ್ಮ ಇದರಲ್ಲಿ ನಮ್ಮ ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಅಳವಡಿಸಲಾಗಿತ್ತು. ಈ ಕೀನೋಟ್ ಅಡ್ರೆಸ್ನ ಶ್ರೀ ಅಶೋಕ್ ದಳವಾಯಿಜಿಯವರು ಮತ್ತು ಗೌತಮ್ ಅವರು ಒಂದು ಅಡ್ರೆಸ್ ಮಾಡಿ ನಮ್ಮ ಸೆಮಿನಾರ್ಗೆ ಒಂದು ಹಲವಾರು ಸಲಹೆ ಸೂಚನೆಗಳು eminent scientists and extension workers and who worked in different fields, they have presented the lead paper in this national seminar. Based on these recommendations based on the presentations of the papers by the students, scientists, extension workers and other workers in the field of agriculture and rural development, we have prepared some recommendations. These recommendations are raw recommendations. Some still it needs some modification, alteration, deletions and additions. So ಈ ಒಂದು ದಿಶೆಯಲ್ಲಿ ನಾನು ಕೆಲವು ರೆಕಮೆಂಡೇಶನ್ಸ್ನ ತಮ್ಮ ಮುಂದೆ ಇಡಲು ಬಯಸ್ತೇನೆ. So one of the recommendation is, as you are aware, there are 732 KVKs in the entire India. They are the district education centers in the respective districts, and then they are doing the frontline extension work, and then they are doing the extension work on capacity building and other mandatory work is there. They have to give a lot of importance for the hereafter. They have to give a lot of importance for secondary agriculture, and then they have to design the programs as per the aspirations and needs of the farmers, especially small and marginal farmers, to improve their livelihood and opening the avenues for secondary agriculture. The other one is investigate the impact of training programs, support services and policy initiatives on the development and scaling of social enterprises addressing social and environmental challenges, and then to study the effectiveness of cross-sectional collaborations and partnerships in promoting human resource development and entrepreneurship, and continuous review and refine the policies and regulations to reduce the bureaucratic processes, provide incentives, subsidies and address the barriers which hinders the entrepreneurial growth. As you are aware, women entrepreneurs especially, they need support and services, and also youth generation in this country who form 65% of the total population, they need encouragement, they need special programs, women and youth. There is a need for regular and continuous monitoring of secondary agricultural practices, because secondary agriculture involves various processing techniques such as drying, milling, fermenting, extracting, which can alter the composition of the agricultural products. These modifications may lead to the development of new allergenic compounds or an increase in the concentration of the existing allergens. Women farmers should be encouraged to participate in decision-making process. They are participating, no doubt about that. Their participation level is more than 50%. Still, they need encouragement to participate in all this decision-making process at all the levels of agricultural production, whether it is pre-harvesting or post-harvesting practices. This can be achieved through
the formation of women farmers groups, you know, women SHGs or women farmers groups are, we still need women farmer groups. Group approach is better than the individual approach, as we observed during the last 2 to 3 decades, which can provide a platform for women to voice their opinion and concerns. Women farmers often face difficulties in accessing market for their produce. Providing them with market linkages and access to market information can help them in getting the better prices for their produce. These are some of the recommendations. Some other are establish and promote food processing units near agricultural production areas. Some scientists, they have recommended this, and integrating secondary agriculture, bioprocessing techniques and agribusiness center courses into the curricula of the SAUs. That too we are concentrating on the production aspects, and then marketing extension needs to be given higher importance in future. To conduct more research in secondary, even in the, not only in academic or teaching, but also in the research side also, we need more research in secondary agriculture to unlock its potential and drive higher growth rates in the primary agriculture sector. Migration of skilled and talented workforce from rural area to urban area due to lack of employment opportunities, infrastructure and facilities should be addressed by strengthening the infrastructure at grassroots level, especially in secondary agricultural activities, post-harvest activities, validation and other post-harvest activities. Involvement of youth is very much required towards this, and government policies have to be addressed. Each of the northeast hill region, northeast state could be identified for organic production of a particular commodity having special characteristics, especially organic agricultural hub. It is one of the recommendations. And then appropriate legal instruments should be brought into action to protect the interest of all agricultural stakeholders. Establishment of Krishi Nyayalaya for speedy disposal of issues related to agriculture and allied enterprises. This is one of the recommendations. And there is need to sustain efforts at graduation and PG level of education to promote scientific empowerment and skill building in data analytics. Data analytics is one of the important area of research, and then our PG students have to be provide this kind of information. They have to be get experience in this data analysis among in this university or elsewhere among the state agriculture university. Creation of convergence pattern with the State Department of Agriculture and other line department for strengthening the extension education and the extension service delivery mechanism. No doubt there is a convergence among the development departments and the SAUs and ICR institutes, but it still needs more among these institutions to fulfill the goals of secondary agriculture. Establishment of a CRIP on agricultural extension. This was a long pending issue before the government of India, and then our DDG has also spoken about this in one of the sessions, and then there's a promising answer from the DDG extension. Establishment of exclusive extension research fund for promoting extension research. Involving the social service departments for widening the horizons of extension research under the umbrella of multidisciplinary research. Unification of the universities, especially all farm universities is in the state, is one of the major recommendation made by our colleagues. Policymakers and educators should need to be educated on digital literacy to facilitate access to innovation support system, promote the adoption of sustainable farming practices. Digital literacy is one of the important aspect which needs to be taken up by the development departments, and then even the officials or the extension workers and scientists of the development departments as well as KVKs have to be trained on this digital literacy. In turn, they can transfer this technology to the concerned target group of the stakeholders. Establishment of platforms for networking, mentorship and collaboration will foster the culture of continuous learning, innovation and support among the agri entrepreneurs, which will help knowledge embrace sustainable practices. Then the nexus of involving research institutes, bioresource
industries, financial institutions, farmers' organizations should be strengthened. Encourage PPP, private-public partnership, so that the technology development, commercialization, transfer and investment requirement for the growth of secondary agriculture are adequately met. Government and other stakeholders should work towards creating an enabling environment that is supportive to the women entrepreneurs, especially women entrepreneurs need many programs which help them to take up this secondary agriculture enterprises. These are some of the limited the detailed recommendations along with action points in local language will be submitted to the Karnataka government, and also that will be submitted to the Government of India and other related institutions. Thank you very much. I extend my heartfelt thanks to you, sir. I would like to request Honorable Agriculture Minister, Government of Karnataka, Chalvaraya Swami, to unveil the e-newsletter of Bakery Training Unit. I request all the dignitaries to accompany. ಹಾಗೆಯೇ ಮತ್ತೊಂದು ಇಫ್ಕೋ ಕೃಷಿಯ ಕೈಪಿಡಿಯನ್ನು ಅನಾವರಣಗೊಳಿಸಲು ಕೇಳಿಕೊಳ್ಳುತ್ತೇನೆ. For the honor, I wholeheartedly invite the Honorable Agriculture Minister, Government of Karnataka, and Chief Guest of today's session, Shri Chalvaraya Swami, to deliver the valedictory address. ನಮ್ಮ ಸರ್ಕಾರದ ಪ್ರಾರಂಭದ ಅವಧಿಯಲ್ಲೇ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಭಾರತೀಯ ವಿಸ್ತರಣಾ ಶಿಕ್ಷಣ ಸಂಸ್ಥೆಯವರು ಸೇರಿ ಆಹಾರ ಭದ್ರತೆಯೊಂದಿಗೆ ಆರ್ಥಿಕ ಭದ್ರತೆ ಮತ್ತು ಪೋಷಕಾಂಶ ಭದ್ರತೆ ಹಾಗೂ ಉದ್ಯೋಗ ಭದ್ರತೆ ಭರವಸೆಯ ಕ್ಷೇತ್ರವಾದ ಸೆಕೆಂಡರಿ ಅಗ್ರಿಕಲ್ಚರ್ ಕುರಿತು ರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು ಶ್ಲಾಘನೀಯ. ಆಯೋಜಕರಿಗೆ ನಮ್ಮ ಸರ್ಕಾರದ ಪರವಾಗಿ ಅಭಿನಂದನೆಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಕೃಷಿ ತಜ್ಞರು ಹಾಗೂ ನಮ್ಮ ರಾಜ್ಯದ ರಿಟೈರ್ಡ್ IAS ಮತ್ತು CEO ವಾಟರ್ ರಿಸರ್ಚ್ ಅಧಿಕಾರಿಗಳಾದಂಥ ಡಾಕ್ಟರ್ ಅಶೋಕ್ ದಳವಾಯಿ ಅವರೇ, ICR ವಿಸ್ತರಣಾ ಉಪನಿರ್ದೇಶಕರಾದಂಥ ಗೌತಮ್ಜಿ ಅವರೇ, ಕೃಷಿ ವಿದ್ವಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ ಸುರೇಶ್ ಅವರೇ, ಹಾಗೂ ಹೈದರಾಬಾದ್ ಮ್ಯಾನೇಜ್ ಸಂಸ್ಥೆಯ ಮಹಾನಿರ್ದೇಶಕರಾದ ಹಾಗೂ ನಮ್ಮ ರಾಜ್ಯದವರಾದಂಥ ಡಾಕ್ಟರ್ ಚಂದ್ರಶೇಖರ್ ಅವರೇ, ಇಪ್ಕೋ ಸಂಸ್ಥೆಯ ಮಾರಾಟ ನಿರ್ದೇಶಕರಾದಂಥ ಶ್ರೀ ಯೋಗೇಂದ್ರ ಕುಮಾರ್ ಅವರೇ, ಹಾಗೂ ಡಾಕ್ಟರ್ ಈಶ್ವರಪ್ಪನವರೇ, ಡಾಕ್ಟರ್ ರಶ್ಮಿ ಸಿಂಗಾರ್ ಅವರೇ, ಡಾಕ್ಟರ್ ಶಿವಲಿಂಗಯ್ಯನವರೇ, ದೇಶದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಕೃಷಿ ವಿಸ್ತರಣಾ ವಿಜ್ಞಾನಿಗಳು ಹಾಗೂ ಮಳಿಗೆಗಳ ಪ್ರತಿನಿಧಿಗಳೇ ಮತ್ತು ಆಮಂತ್ರರೇ ಹಾಗೂ ಮಾಧ್ಯಮ ಸ್ನೇಹಿತರೆ,
ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಆಹಾರ ಉತ್ಪಾದನೆಯಲ್ಲಿ ನಾವೆಲ್ಲ ಸ್ವಾವಲಂಬನೆ ಆಗಿದ್ದು 8% ಪ್ರಮಾಣ ಮಾತ್ರ ಸಂಸ್ಕರಣ ಮಾಡಲಾಗ್ತಾ ಇದೆ. ಇದು ಬಹಳ ನಮ್ಮೆಲ್ಲರಿಗೂ ಸಹ ಒಂದು ರೀತಿ ರೈತರಿಗೆ ಇನ್ನೂ ನಾವು ಸಂಸ್ಕರಣೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಅಧಿಕ ಉತ್ಪಾದನೆ ಹಣ್ಣು ಮತ್ತು ತರಕಾರಿ ಏಕದಳ ಧಾನ್ಯಗಳಲ್ಲಿ ಇದ್ದರೂ 30% ಹಣ್ಣುಗಳ ತರಕಾರಿಗಳಲ್ಲಿ ಅಥವಾ ಏಕದಳ ಧಾನ್ಯಗಳಲ್ಲಿ 10% ನಾವು ಹಾನಿ ಆಗ್ತಾ ಇರ್ತಕ್ಕಂಥದ್ದನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ. ಗ್ರಾಹಕರಿಗೆ ವರ್ಷವಿಡೀ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಒದಗಿಸಲು ರೈತರು ಬೆಳೆದ ಬೆಳೆಗಳನ್ನು ಸಂಸ್ಕರಿಸಿ ಮೌಲ್ಯವರ್ಧನೆ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಉತ್ತಮ ಬೆಲೆ ದೊರಕಿಸಿಕೊಟ್ಟ ಮಾರುಕಟ್ಟೆ ಸೃಜನ ಮಾಡುವುದಲ್ಲದೆ ರಫ್ತು ಕೂಡ ಮಾಡಿ ಸೆಕೆಂಡರಿ ಕೃಷಿ ಇಂದು ರೈತರ ಆದಾಯ ಹೆಚ್ಚಿಸಿ ಆರ್ಥಿಕ ಭದ್ರತೆ ಹೆಚ್ಚಿಸುವ ಅವಶ್ಯಕತೆ ಇಂದು ನಮ್ಮದಾಗಿರುತ್ತೆ. ಇದನ್ನು ಅರಿತು ನಾವೆಲ್ಲರೂ ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧಕರು ಹೆಚ್ಚು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ದೇಶದಲ್ಲಿ ಕೆಲವು ಪ್ರಾಥಮಿಕ ಕೃಷಿ ಉತ್ಪನ್ನಗಳ ಸರಾಸರಿ ನಮ್ಮಲ್ಲಿ 8 ಇದ್ದರೂ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ 60% ಕೃಷಿ ಉತ್ಪಾದನೆಗಳು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಗ್ರಾಹಕರಿಗೆ ಒದಗಿಸಲಾಗ್ತಾ ಇದೆ. ರಾಜ್ಯ ಸೆಕೆಂಡರಿ ಕೃಷಿ ಮಹತ್ವವನ್ನು ಪರಿಗಣಿಸಿ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಸೆಕೆಂಡರಿ ಕೃಷಿ ನಿರ್ದೇಶನವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ರಾಜ್ಯದಲ್ಲಿ 1000ಕ್ಕೂ ಅಧಿಕ ರೈತ ಉತ್ಪಾದಕ ಸಂಸ್ಥೆಗಳು ಹಾಗೂ ದೇಶದಲ್ಲಿ 70,000 ಕೃಷಿ ಪದವೀಧರರು ಅಗ್ರಿ ಬಿಸಿನೆಸ್ ಹಾಗೂ ಅಗ್ರಿ ಕ್ಲಿನಿಕ್ ಯೋಜನೆಯಡಿ ತರಬೇತಿ ಪಡೆದಿದ್ದಾರೆ. ಕಾರಣ ಕೃಷಿ ಪದವೀಧರರು ರೈತರ ಉತ್ಪಾದಕ ಸಂಸ್ಥೆಗಳು ಕೃಷಿ ಆಧಾರಿತ ಸ್ಟಾರ್ಟ್ಅಪ್ಗಳು ಸಂಸ್ಕರಣಗಳು ಮೌಲ್ಯವರ್ಧನ ಮಾರಾಟ ರಫ್ತು ಮಾಡಲು ಪ್ರಾರಂಭಿಸಬೇಕೆಂದು ಈ ಮೂಲಕ ನಾನು ಕೋರುತ್ತೇನೆ. ನಮ್ಮ ಸರ್ಕಾರ 23-24 ಸಾಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರಿಯಾಯಿತಿ ದರದಲ್ಲಿ ಸಂಸ್ಕರಣಾ ಘಟಕಗಳನ್ನ ಸ್ಥಾಪಿಸಲು 5 ಕೋಟಿ ರುಗಳನ್ನು ಆಯ್ಕೆ ಮಾಡಿದ್ದು 5 ಜಿಲ್ಲೆಗಳಲ್ಲಿ ಪ್ರಾರಂಭಿಸಲು ಘೋಷಿಸಿದೆ. ಎಲ್ಲ ಜಿಲ್ಲೆಗಳಲ್ಲೂ ಬೇಡಿಕೆ ಬಂದಲ್ಲಿ ಅನುದಾನವನ್ನು ಪುರಸ್ಕರಿಸಲು ಸರ್ಕಾರ ಚಿಂತನೆ ಮಾಡುತ್ತೆ ಮತ್ತು ತಿಳಿಸಲು ನಾನು ಸಂತೋಷ ವಿನಂತಿಸುತ್ತೇನೆ. ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಲಭ್ಯವಿರುವ ಮಾನವ ಸಂಪನ್ಮೂಲದ ಕೊರತೆಯನ್ನು ನಿಭಾಯಿಸಲು ಹಾಗೂ ದೂರದ ರೈತರಿಗೆ ತಂತ್ರಜ್ಞಾನ ಶೀಘ್ರವಾಗಿ ತಲುಪಿಸಲು ಈ ವಿಸ್ತರಣಾ ಮತ್ತು ಮಾರುಕಟ್ಟೆ ಆನ್ಲೈನ್ ತರಬೇತಿಗಳನ್ನು ಹಾಗೂ ಕೌಶಲ್ಯಯುಕ್ತ ತರಬೇತಿಗಳನ್ನು ಹಮ್ಮಿಕೊಳ್ಳಲು ಎಲ್ಲ ಕೃಷಿ ವಿಸ್ತರಣಾ ವಿಜ್ಞಾನಿಗಳಿಗೆ ನಾವು ಕರೆ ಕೊಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಸರ್ಕಾರವು ಸೆಕೆಂಡರಿ ಕೃಷಿ ಮಾಡುವ ವೈಯಕ್ತಿಕ ರೈತ ಫಲಾನುಭವಿಗಳಿಗೆ ಎಲ್ಲ ವರ್ಗದ ರೈತರಿಗೆ 70% ಸಹಾಯಧನ ಅಥವಾ ಗರಿಷ್ಠ ರು 10 ಲಕ್ಷ ರುಗಳು ನೀರಂತೆ ಸಹಾಯಧನ ನೀಡಲಾಗುವುದು. ರೈತರ ಉತ್ಪಾದಕ ಸಂಸ್ಥೆಗಳು ಸ್ವಸಹಾಯ ಗುಂಪುಗಳಿಗೆ ಸಂಘ ಸಂಸ್ಥೆಗಳಿಗೆ ಸಹಾಯಧನ ಯೋಜನಾ ವೆಚ್ಚದ ಗರಿಷ್ಠ 10 ಲಕ್ಷವರೆಗೆ ಅಥವಾ 70% ಸಹಾಯಧನವನ್ನು ಬ್ಯಾಂಕ್ ಸಾಲದ ಮುಖಾಂತರ ಒದಗಿಸಲಾಗುವುದು. ಸಮುದಾಯ ಸೆಕೆಂಡರಿ ಕೃಷಿ ಉದ್ದಿಮೆಗೆ ಸಂಬಂಧಿಸಿದಂತೆ ಯಂತ್ರೋಪಕರಣಗಳು ಸ್ಥಾಪನೆಗೆ ಸಮುದಾಯ ಸಹಾಯಧನವನ್ನು ಯೋಜನಾ ವರದಿಯನ್ನು ಗರಿಷ್ಠ ರು 15 ಲಕ್ಷದವರೆಗೂ ಅಥವಾ 75ರ ಸಹಾಯಧನವನ್ನು ನೀಡಲಾಗುವುದು. ಇಂದಿನ 22-23ನೇ ಸಾಲಿನ 58 ವೈಯಕ್ತಿಕ 4 ಗುಂಪುಗಳ ಆಧಾರಿತ ಒಂದು ಸಮುದಾಯ ಕೇಂದ್ರಕ್ಕೆ ಈಗ ಒಟ್ಟು 63 ಸೆಕೆಂಡರಿ ಕೃಷಿಗಳ ಚಟುವಟಿಕೆಗಳಿಗೆ ಆಯ್ಕೆ ಮಾಡಿದ ಬೆಳಗಾವಿ, ಚಿತ್ರದುರ್ಗ, ಹಾವೇರಿ, ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ 5 ಜಿಲ್ಲೆಗಳಲ್ಲಿ 243 ಕೋಟಿ ರುಗಳನ್ನು ಅನುದಾನವನ್ನು ಒದಗಿಸಲಾಗಿದೆ. ಡಾಕ್ಟರ್ ಅಶೋಕ್ ದಳವಾಯಿ ಅವರು 2018ರಲ್ಲಿ ಸೆಕೆಂಡರಿ ಕೃಷಿ ಕುರಿತು ತಯಾರಿಸಿದ ವಾಲ್ಯೂಮ್ 9ರಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ ಸೆಕೆಂಡರಿ ಕೃಷಿಯನ್ನು ಪ್ರಾಥಮಿಕ ಕೃಷಿಯಿಂದ ಉತ್ಪಾದನೆಯಾದ ಆಹಾರ ಮತ್ತು ಆಹಾರೇತರ ಪ್ರಾಥಮಿಕ ಉತ್ಪನ್ನಗಳ ಸಂಸ್ಕರಣಾ ಮೌಲ್ಯವರ್ಧನೆಯನ್ನು ಮಾಡಿ ಆಯಾ ಗ್ರಾಮಗಳಲ್ಲೇ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿ ಮಾರುಕಟ್ಟೆ ಒದಗಿಸಿ ರೈತರ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುವ ಪ್ರಸ್ತುತ ಸಮಯದಲ್ಲಿ ಅತ್ಯಂತ ಅವಶ್ಯಕತೆ ಇರುತ್ತೆ. ಹವಾಮಾನ ವೈಪರೀತ್ಯ ತಡೆಯಲು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿ ಸೆಕೆಂಡರಿ ಕೃಷಿಗೆ ಪ್ರೋತ್ಸಾಹ ನೀಡಬೇಕು. ತಮ್ಮೆಲ್ಲರನ್ನ ನಾನು ಇವತ್ತು ಕೋರಲಿಕ್ಕೆ ಇಚ್ಛಪಡ್ತೀನಿ. ಕೊನೆಯದಾಗಿ ಇವತ್ತೇನು ಲಾಸ್ಟ್ 3 ಡೇಸ್ ಆಲ್ ಓವರ್ ಕಂಟ್ರಿಯಿಂದ ಬಂದು ಈ ಒಂದು ರೆಕಮೆಂಡೇಶನ್ನ
ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಸಬ್ಮಿಟ್ ಮಾಡ್ತಾ ಇದ್ದೀರಾ, ಸೊ ಇದು ಒಂದು ರೀತಿ ಫ್ಯೂಚರ್ ಮುಂದಿನ ರೈತರ ಈ ಒಂದು ಬೆಳವಣಿಗೆಗೆ ಬಹಳಷ್ಟು ಇದರ ಉಪಯೋಗ ಆಗುತ್ತೆ. ವಿಶ್ವವಿದ್ಯಾನಿಲಯಗಳು ಸಹ ರಿಸರ್ಚನ್ನು ಮಾಡ್ತಾ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ರೈತರು ವ್ಯವಸಾಯ ಮಾಡ್ತಕ್ಕಂಥದ್ದಕ್ಕೆ ಆಧುನಿಕವಾದಂಥ ಸೈಂಟಿಫಿಕ್ ಆದಂಥ ರೀತಿಯಲ್ಲಿ ನಮ್ಮ ವ್ಯವಸಾಯವನ್ನು ಮುಂದುವರಿಸಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಈಗ ತಾನು ನಾವು ದ್ರೋಣ ಏನು ಇಪ್ಕೋ ಒಂದು ನೇತೃತ್ವದಲ್ಲಿ ಮಾಡ್ತಾ ಇರ್ತಕ್ಕಂಥ ನ್ಯಾನೋ ಯೂರಿಯಾ ಇದನ್ನು ಏನು ಬಿಡುಗಡೆ ಮಾಡಿದೋ, ಸೊ ಆ ಥರದ ಒಂದಲ್ಲ ಒಂದು ರೀತಿ ರೈತರು ಇದೊಂದು ರೀತಿ ಕಮರ್ಷಿಯಲ್ ಆಗೂ ನಾವು ಹೆಚ್ಚು ತಗೋಬೇಕಾಗುತ್ತೆ ಮತ್ತು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಹವಾಮಾನ ವೈಪರೀತ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿ ಬೆಳೆಯನ್ನು ಯಾವ ಜಾಗದಲ್ಲಿ ಯಾವ ಮಣ್ಣಿನಲ್ಲಿ ಯಾವ ಬೆಳೆನ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಒಂದು ರೀತಿ ಸಂಶೋಧನೆಯನ್ನು ಮಾಡಿ ರೈತರಿಗೆ ತಿಳಿಸಿದಾಗ ರೈತರು ಅದನ್ನು ಅಳವಡಿಸ್ಕೊಂಡಾಗ ಮತ್ತು ಅದರಿಂದ ನಾವು ಹೆಚ್ಚು ಪರಿಣಾಮಕಾರಿಯಾದಂಥ ಬೆಳೆಯನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತೇನು 3 days ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರ ಒಂದು